ಬಂದ್ಯಾ ಅಮೃತ? ಹೇಗಿತ್ತು ಇವತ್ತಿನ ದಿನ ನಿಂಗೆ? ಸೂಪರ್ ಲತಾ ಆಂಟಿ. ಆ್ಯಕ್ಚುಲಿ ನಾನು ಮತ್ತು ನಯನ ಮತ್ತು ರಾಕಿ 3 ಜನ ಕೂಡ ಕಾಲೇಜಲ್ಲಿ ಸಖತ್ ಫನ್ ಮಾಡಿದ್ವಿ. ಕ್ಯಾಂಟೀನಲ್ಲಿ ತಿಂಡಿ ತಿಂದ್ವಿ, ಮಾತಾಡಿದ್ವಿ. ಆ್ಯಂಡ್ ನಾಳೆಯಿಂದಂತೂ ಇದು ಕಾಲೇಜ್ ಶುರು ಆಗ್ತಾಯಿದೆ. ಸೊ ನಯನ ಬೇರೆ ಕಾಲೇಜ್, ಬಟ್ ರಾಕಿ ಇದ್ದಾನಲ್ಲ, ಅವನ ಜೊತೆ ಗಮ್ಮತ್ತು ಮಾತಾಡ್ತೀನಿ ನಾನು. ಎಸ್, ಹೀ ಈಸ್ ಜೆಂಟಲ್ಮನ್. ಒಂದು ವಿಷಯನ ಹೇಳೋದು ಮರ್ತ್ಬಿಟ್ಟೆ. ಅಮೃತ, ನಾಳೆ ನೀನು ಬೆಳಿಗ್ಗೆ ರೆಡಿಯಾಗಿರು. ನಿನ್ನನ್ನು ಎಲ್ಲಿಗೋ ಕರ್ಕೊಂಡು ಹೋಗ್ಲಿಕ್ಕಿದೆ. ಎಲ್ಲಿಗೆ ಲತಾ ಆಂಟಿ? ನೀನು ರೆಡಿ ಆಗಮ್ಮ, ನಿನಗೆ ನಾಳೆನೇ ಗೊತ್ತಾಗುತ್ತೆ. ಓಕೆ, ಏನೋ ಒಂದು ಸರ್ಪ್ರೈಸ್ ಇಟ್ಟಿದ್ದೀರಾ. ಅದು ನಾಳೆ ರಿವೀಲ್ ಆಗುತ್ತೆ ಅಂದರೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ, ಅದು ಏನು ಅಂತ. ನೀನು ಇಷ್ಟು ದಿನ ವೆಯ್ಟ್ ಮಾಡ್ತಾ ಸರ್ಪ್ರೈಸ್. ನೀನು ಹೊರಗೋಗು. ಓಕೆ. ಯಾರು ನೀವು? ಏನಾಗಬೇಕಿತ್ತು? 19 ವರ್ಷ ಹಿಂದೆ ಒಂದು ಹುಡುಗಿನ ಇಲ್ಲಿಗೆ ನಾನು ಕೊಟ್ಟಿದ್ದೆ. ಐ ಮೀನ್ ನನ್ನ ಮಗಳನ್ನು. ಅವಳ ನೋಡಬೇಕಿತ್ತು, ಅವಳನ್ನು ಕರೀರಿ. ಐ ಡೋಂಟ್ ಹ್ಯಾವ್ ಎನಿ ಟೈಮ್. 19 ವರ್ಷ ಹಿಂದೆ ಯಾವಾಗ ನೀವು ಆ ಮಗಳನ್ನ ನನ್ನ ಕೈಗೆ ಇಟ್ಟರು, ಆಮೇಲಿಂದ ಅವಳಿಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಮಿಸ್ಟರ್. ಏನು ಹೇಳ್ತಾ ಇದ್ದೀರಾ? ಮಿಸ್ ಲತಾ, ನನ್ನ ಜೊತೆ ಜಾಸ್ತಿ ನಕ್ರ ಮಾಡಬೇಡಿ. ಆ ಮಗು ಇಲ್ಲೇ ಇದೆ ಅಂತ ನನಗೆ ಗೊತ್ತು. ಈಗ ಅವಳು ದೊಡ್ಡವಳಾಗಿದ್ದಾಳೆ, ಅವಳಿಗೂ ಸಿಚುವೇಶನ್ ಅರ್ಥ ಆಗುತ್ತೆ. ಸೊ ಪ್ಲೀಸ್ ಕಾಲ್ ಹರ್ ನೌ. ಸಿಚುವೇಶನ್? ನೋಡಿ, ಇದು ನನ್ನ ಆಶ್ರಮ. ಇಲ್ಲಿ ಯಾರನ್ನು ಯಾರಿಗೆ ಮೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡೋದು ನಾನು ಮಾತ್ರ, ನೀವಲ್ಲ. ಅದು ಕೂಡ ಒಂದು ವಿಷಯ ಹೇಳಿಬಿಡ್ತೀನಿ, ಆ ಹುಡುಗಿಗೆ ನಾನು ಇನ್ನೂ ಹೇಳಿಲ್ಲ. ಅವಳಿಗೆ ಒಂದು ತಂದೆ ಇದ್ದಾನೆ ಅಂತ. ಮೈಂಡ್ ಯುವರ್. ನೀವು ಜಾಸ್ತಿ ಆವಾಜ್ ಹಾಕಿದರೆ ನೀವು ದೊಡ್ಡ ಮನುಷ್ಯ ಆಗಲ್ಲ. ನೀವು ಮಾಡಿದ ತಪ್ಪು ತುಂಬ ದೊಡ್ಡದಿದೆ ಮಿಸ್ಟರ್. ನೀವು ಇಲ್ಲಿಂದ ಹೋಗ್ತಾ ಇರ್ತೀರೋ ಅಥವಾ ಸೆಕ್ಯೂರಿಟಿ ಗಾರ್ಡರ ಕರೆಸಿ ನಿಮ್ಮ ಮಾನ ಮರ್ಯಾದೆ ಹರಾಜು ಹಾಕ್ಲು. ಓಕೆ ಲತಾ, ವೆಲ್ ಪ್ಲೇಡ್. ತುಂಬ ಚೆನ್ನಾಗಿ ಗೇಮ್ ಆಡ್ತಾ ಇದೆಯಾ ನೀನು. ಆದರೆ ಒಂದು, ಆಶ್ರಮನ ನಾಶ ಮಾಡಲಿಕ್ಕೆ ನನ್ನಿಂದ ಆಗಲ್ಲ ಅಂತ ಅನ್ಕೋಬೇಡ. ಉಡೀಸ್ ಮಾಡಿಬಿಡ್ತೀನಿ. ನಿಂಗೊಂದು ವಿಷಯ ಹೇಳ, ನಾಳೆ ಒಂದು ಸರ್ಪ್ರೈಸ್ ಕಾದಿದೆ ನಿನಗೆ. ಆ್ಯಂಡ್ ಆ ಸರ್ಪ್ರೈಸ್ಗೆ ನೀನು ಕಾಯ್ತಾ ಇರು. ಆ ಟೈಮಲ್ಲಿ ನೀನು ಉಡೀಸ್ ಆಗಿಬಿಡ್ತೀಯ. ಓಕೆ. ಈ ಹೆಂಗಸು ಯಾವ ಸರ್ಪ್ರೈಸ್ ಬಗ್ಗೆ ಮಾತಾಡ್ತಿತ್ತು? ನಾಳೆ ಅಂಥದ್ದೇನು ನಡೀಲಿಕ್ಕಿದೆ. ಸುಸ್ತಾಗೋಗೈತೆ. ಅಕ್ಕೂಸ್, ನಂಗೊಂದು ಜ್ಯೂಸ್ ಮಾಡಿಕೊಡೆ ಪ್ಲೀಸ್. ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ ನಾನು. ಏನಾಗಿದೆ ಸಾಹೇಬ್ರಿಗೆ? ಜಾಸ್ತಿ ಓವರಾಗಿ ಆಡ್ತಾ ಇದೆಯಾ? ಓವರಾಗಿ? ಸೀರಿಯಸ್ಲಿ ಓವರಾಗಿ? ಮೈಕೈ ಎಲ್ಲ ನೋವು ಗೊತ್ತಾ? 2 ದಿನ ಆಯ್ತು ಸರಿ ನಿದ್ದೆ ಮಾಡದೆ. 2 ದಿನ ಆಯ್ತಾ? ಅಂಥದ್ದೇನು ಘನಕಾರ್ಯ ಮಾಡ್ತಾಯಿದ್ರಿ ನೀವು? ಏನು ಹೇಳೋದು ಯಾರು? ಒಂದು ಈವೆಂಟ್ ಇದೆ, ಅದರ ರೆಸ್ಪಾನ್ಸಿಬಿಲಿಟಿಯಲ್ಲೇ ಈ ರಾಕಿ ತಲೆ ಮೇಲಿದೆ. ವಾವ್, ಇದಕ್ಕಿಂತ ಒಳ್ಳೆ ನ್ಯೂಸ್ ನನಗೆ ಸಿಗಲೇ ಇಲ್ಲ ಇದುವರೆಗೆ. ಡಬ್ಬ ನನ್ನ ಮಗನೇ, ಎಷ್ಟು ಸುಳ್ಳು ಬೊಗಳ್ತೀಯ ನೀನು. ನಾಯಿಯ ನಾನು ಬೊಗಳಿಕೆ? ಹೌದು, ನೀನು ನಾಯಿ. ಅದನ್ನು ಹೇಳಬೇಕಂತಿಲ್ಲ ಆ್ಯಕ್ಚುಲಿ. ಆಯ್ತು ಬಿಡು, ನೀನು ಕೂಡ ಈ ರೀತಿಯ ಮಾಡು. ನನ್ನ ಮೂಡೆಲ್ಲ ಅಪ್ಸೆಟ್ ಆಗೋಯ್ತು. ಇಷ್ಟು ಬೇಜಾರಲ್ಲಿದ್ದರೂ ಕೂಡ, ಇಷ್ಟು ಮೈಕೈ ನೋವಿದ್ರೂ ಕೂಡ ನಾನು ನಿನ್ನ ಜೊತೆ ಮಾತಾಡ್ತಿದ್ದೀನಿ ಇಷ್ಟು ಸಲೀಸಾಗಿ. ಆದರೆ ನೀನೇನು ಮಾಡ್ತಿದ್ಯಾ? ನಂಗೆ ಇನ್ನೂ ಬೇಜಾರು ಮಾಡ್ತಾ ಇದೆಯಾ? ಯಾಕಕ್ಕ ನೀನು ಹೀಗೆ? ಯಾಕೆ? ಸಾಕು ಓವರ್ ಆ್ಯಕ್ಟಿಂಗ್. ಇಷ್ಟು ಓವರ್ ಆ್ಯಕ್ಟ್ ಮಾಡಿದರೆ ಏನಪ್ಪ ಸಿಗುತ್ತೆ ನಿನಗೆ? ನಥಿಂಗ್. ಮತ್ತು ಯಾಕಪ್ಪ ನೀನು ಓವರ್ ಆ್ಯಕ್ಟ್ ಮಾಡ್ತೀಯಾ? ಎನಿವೇಸ್, ತಗೋ, ಇದು ನಾನು ತಂದ ಜ್ಯೂಸ್, ಇದನ್ನು ನೀನು ಕುಡಿ. ಥ್ಯಾಂಕ್ ಯು ಮೈ ಡಿಯರ್ ಅಕ್ಕ.
ನೀನು ಈ ಕರ್ನಾಟಕ ರಾಜ್ಯದ, ಈ ಭಾರತ ದೇಶದ, ಈ ಏಷ್ಯಾ ಖಂಡದ ಸೂಪರ್ ಡೂಪರ್ ಅಕ್ಕ ನೀನು. ಯಾಕೆ ನೀನು ಪ್ರಪಂಚದ ಅಕ್ಕ ಅಂತ ಹೇಳಿಲ್ಲ? ಪ್ರಪಂಚದ ಬೆಸ್ಟ್ ಅಕ್ಕ ಅಂದರೆ ಅದು ಅಮೃತ ಅಕ್ಕ ಅಲ್ವಾ, ಅದಕ್ಕೆ. ವಾಟ್? ಡಬ್ಬಾ ಹೊಡೆದು ಬಿಟ್ಲು. ನನ್ನ ಸುದ್ದಿಗೆ ಬರ್ತಾನೆ ಡಬ್ಬಾ. ಲತಾ ಆಂಟಿಯವರು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ನನ್ನ? ಅಯ್ಯೋ, ನಾನು ಹೇಳೋದೇ ಮರ್ತ್ಬಿಟ್ಟೆ, ನಾಳೆ ಕಾಲೇಜ್ ಇದೆ. ಇವರು ಕರ್ಕೊಂಡೋದ್ರೆ ಫಸ್ಟ್ ಡೇನೇ ನಾನು ಲೀವ್ ಹಾಕಿ ಥರ ಆಗುತ್ತೆ. ನೋ, ನಾಳೆ ಕಾಲೇಜ್ ಹೋಗಲೇಬೇಕು ನಾನು. ಅವ್ರ ಹತ್ರ ಕೇಳಿಬಿಡ್ತೀನಿ. ಲತಾ ಆಂಟಿ, ನಾಳೆ ಕಾಲೇಜ್ ಇದೆ. ನಾನು ಹೇಗೆ ನಾಳೆ ಬರಲಿ ನಿಮ್ಮ ಜೊತೆ? ನೀನು ಟೆನ್ಷನ್ ಮಾಡ್ಕೋಬೇಡ. 9 ಗಂಟೆ ಒಳಗೆ ಎಲ್ಲ ಕೆಲಸ ಮುಗುತ್ತದೆ. ನಾನು ಯೋಚನೆ ಮಾಡಿದ್ದು, ನಾನು ಇದುವರೆಗೆ ನಿನ್ನ ಬಗ್ಗೆ ತಗೊಂಡ ನಿರ್ಧಾರ ಯಾವುದು ಕೂಡ ತಪ್ಪಾಗಿಲ್ಲ. ಇನ್ನು ಮುಂದೆನೂ ತಪ್ಪಾಗಲ್ಲ, ಟೆನ್ಷನ್ ಮಾಡ್ಕೋಬೇಡ. ನಿರ್ಧಾರ? ಆ ಥರ ಯಾವ ನಿರ್ಧಾರ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ನಿಂಗೆ ನಾಳೆ ಬೆಳಿಗ್ಗೆ ಗೊತ್ತಾಗುತ್ತೆ. ಆದರೆ ನೀನು ಕಾಲೇಜ್ ಅಂತೂ ತಪ್ಪೋದಿಲ್ಲ, ಖಂಡಿತ. ನೀನು ಆರಾಮ್ಸೆ ನೀನು ಕಾಲೇಜಿಗೆ ಹೋಗ್ತೀಯ. ಓಕೆ. ಮೇಡಮ್, ಏನು ಯೋಚನೆ ಮಾಡ್ತಿದ್ದೀರಾ? ನಾಳೆ ನಿಜವಾಗ್ಲೂ ಎಲ್ಲ ಸರಿ ಆಗುತ್ತೆ ಅಂತ ದೇವ್ರ ಹತ್ರ ನಾನು ಬೇಡ್ಕೋತಾ ಇದ್ದೀನಿ. ನಾನೇನು ಅಂದ್ಕೊಂಡಿದ್ದೀನೋ ಅದನ್ನು ನಾಳೆ ನಾನು ಮಾಡೇ ಮಾಡ್ತೀನಿ ಅಂತ ದೇವ್ರ ಹತ್ರ ಬೇಡ್ಕೋತಾ ಇದ್ದೀನಿ. ರಮಣ್ಣ, ನಾನೇನು ತಪ್ಪು ಮಾಡಿದ್ದೆ ಅದನ್ನು ಸರಿ ಮಾಡೋ ಸಮಯ ಬಂದಿದೆ. ಅದನ್ನು ನಾನು ಮಾಡೇ ಮಾಡ್ತೀನಿ, ನಾಳೆ ಮಾಡೇ ಮಾಡ್ತೀನಿ. ಸರಿಯಾಗುತ್ತೆ ಮೇಡಮ್ ಪ್ರಾಬ್ಲಮ್. ನೀವು ಬೇಜಾರಾಗಬೇಡಿ. ಬೇಜಾರಲ್ಲ ರಾಮಣ್ಣ, ನನಗಾಗ್ತಾ ಇಲ್ಲ. ನನ್ನ ಮಗಳು ನನ್ನ ಒಪ್ಪಿಲ್ಲ ಅಂದರೆ ನಾನೇನು ಮಾಡಲಿ ರಮಣ್ಣ? ನಾನೇನು ಮಾಡಲಿ? ಒಪ್ತಾರೆ ಅನ್ನೋ ಭರವಸೆಯಲ್ಲಿ ನಾನಿರೋದು. ಇದುವರೆಗೆ ನಾನು ಯಾವುದಕ್ಕೂ ಆಸೆ ಪಡಲಿಲ್ಲ. ಆಸೆ ಪಟ್ಟಿದ್ದು ನನ್ನ ಮಕ್ಕಳು ನನ್ನ ಅಮ್ಮ ಅಂತ ಕರಿಬೇಕು ಅಂತ. ಅದಂತೂ ಆಗ್ತಾಯಿಲ್ಲ. ಆದರೆ ನನ್ನ ನಿಜವಾದ ಮಗಳು ಬದುಕಿದ್ದಾಳೆ ಅಂತ ಗೊತ್ತಾದ ಮೇಲೆ ಅವಳನ್ನು ನಾಳೆ ನಾನು ನೋಡ್ತಾ ಇದ್ದೀನಿ ಅನ್ನೋದು ತುಂಬ ತುಂಬ ದೊಡ್ಡ ವಿಷಯ. ಅವಳು ಮಿನಿ ನನ್ನ ಜೊತೆ ಬರಲ್ಲ ಅಂತ ಹೇಳಿಬಿಟ್ರೆ ರಮಣ, ನಾನು ಏನು ಮಾಡಲಿ? ನಾನೇನು ಮಾಡಲಿ? ಎಲ್ಲ ಸರಿಯಾಗುತ್ತೆ, ಎಲ್ಲ ಸರಿಯಾಗುತ್ತೆ. ನೀವು ಕೂಗಬೇಡಿ.